ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಹಾಭಾರತದಲ್ಲಿ ಹಾಗೂ ಪುರಾಣಗಳಲ್ಲೆಲ್ಲ ಕ್ಷತ್ರಿಯರು ಆಕಾಶದಲ್ಲಿ ತಮ್ಮ ಬತ್ತಳಿಕೆಯಲ್ಲಿರೋ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದನ್ನು ಕೇಳಿದ್ದೇವೆ. ಆದರೆ ಈ ಸಲ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಆದಾಗ ಅದೆಲ್ಲವನ್ನ ಕಣ್ಣಾರೆ ಕಂಡಂಗಾಯಿತು. ಪಾಕಿಸ್ತಾನ ಆಕಾಶದಲ್ಲಿ ಡ್ರೋನ್ಗಳನ್ನು ಮಿಸೈಲ್ಗಳನ್ನು ಹಾರಿಸ್ತು. ಆದರೆ ಭಾರತ ಎಲ್ಲವನ್ನ ತಡೆದು ಹೊಡೆದು ಕೆಳಗೆ ಹಾಕುತ್ತೆ. ಆಕಾಶದಲ್ಲಿ ನುಗ್ಗಿ ಹೋಗಿ ಭಾರತ ಶತ್ರು ದೇಶದಲ್ಲಿ ಅಡಗಿ ಕುಳಿತಿದ್ದಂತಹ ಭಯೋತ್ಪಾದಕರನ್ನು ಹೊಡೆದು ಹಾಕುತ್ತೆ. ಭಾರತಕ್ಕೆ ಪಾಕಿಸ್ತಾನದ ದಾಳಿಯಿಂದ ಒಂಚೂರು ಹಾನಿಯಾಗಿಲ್ಲ ಅನ್ನೋದು ಕಣ್ಣೆದುರೇ ಇರುವಂತಹ ಸತ್ಯ. ಆದರೆ ಇಲ್ಲಿ ಪ್ರಶ್ನೆ ಏನಂದರೆ, ಪಾಕಿಸ್ತಾನದಲ್ಲಿ ಭಾರತದ ದಾಳಿಯಿಂದ ಏನೇನಾಗಿದೆ ಅನ್ನೋದು. ಎಸ್ಪೆಷಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಏರ್ ಬೇಸ್. ಒಂದು ವಿಷಯ ದೊಡ್ಡದಾಗಿ ಕೇಳಿ ಬರ್ತಿದೆ. ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ ಮೇಲೆ ದಾಳಿಯನ್ನು ಮಾಡಿದೆ ಅಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ? ನಿಜವಾಗಿಯೂ ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ ಮೇಲೆ ದಾಳಿಯನ್ನು ಮಾಡಿದೆಯಾ? ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಲೀಕೇಜ್ ಆಗ್ತಾ ಇದೆಯಾ? ಅಮೆರಿಕಾದ ವಿಮಾನ ಪಾಕಿಸ್ತಾನದಲ್ಲಿ ಯಾಕಾಗಿ ಹಾರಾಡ್ತು? ಅದರಿಂದ ಪಾಕಿಸ್ತಾನಕ್ಕೆ ಈಗ ಎಂತಹ ಆಪತ್ತು ಸಂಭವಿಸಿದೆ? ಇಂಡಿಯನ್ ಏರ್ ಫೋರ್ಸ್ ಇದರ ಬಗ್ಗೆ ಏನು ಹೇಳುತ್ತೆ? ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ. ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸದ್ಯ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಈ ಕದನ ವಿರಾಮದ ವಿಷಯದಲ್ಲಿ ಮೊದಲಿಂದಲೂ ಭಾರತ ಹೇಳಿದ್ದಿಷ್ಟೇ. ಭಾರತದ ಸೇನೆ ಹಾಗೂ ಪಾಕಿಸ್ತಾನದ ಸೇನೆ ನಡುವೆ ಮಾತುಕತೆ ಆಗಿದೆ. ನಂತರ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ. ಅಂದರೆ ಅಮೇರಿಕ ಇಲ್ಲಿ ಯಾವುದೇ ರಾಜಿ ಪಂಚಾಯಿತಿಯನ್ನು ನಡೆಸಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿತ್ತು. ಇನ್ನೂ ಡೀಟೇಲ್ ಆಗಿ ಹೇಳಬೇಕಂದ್ರೆ, ಮೊದಲು ಪಾಕಿಸ್ತಾನದ DGMO ಬೆಳಿಗ್ಗೆ 10 ಗಂಟೆಗೆ ಭಾರತದ DGMOಗೆ ಕರೆಯನ್ನು ಮಾಡ್ತಾರೆ. ಆದರೆ ಆ ಕರೆಯನ್ನು ಭಾರತದ DGMO ಉತ್ತರಿಸೋದಿಲ್ಲ. ನಂತರ ಪಾಕಿಸ್ತಾನ ಅಮೇರಿಕ ಕರೆ ಮಾಡಿ ಮಾತಾಡುತ್ತೆ. ಅದಾದ ಬಳಿಕ ಅಮೇರಿಕಾದ ಕರೆ ಭಾರತಕ್ಕೆ ಬರುತ್ತೆ. ಅದಾದ ಮೇಲೆ ಸಂಜೆ 3:15ಕ್ಕೆ ಪಾಕಿಸ್ತಾನದ ಕರೆ ಮತ್ತೆ ಭಾರತಕ್ಕೆ ಬಂತು. ಮುಂದೆ ಏನೆಲ್ಲ ಆಯಿತು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋದು. ಇಲ್ಲಿ ಟ್ರಂಪ್ ನಾನು ಪರಮಾಣು ಯುದ್ಧವನ್ನು ನಿಲ್ಲಿಸಿದೆ ಅನ್ನೋದೆಲ್ಲ ಸುಳ್ಳು. ಟ್ರಂಪ್ ಸ್ವಲ್ಪ ಬಡಾಯಿ ಕೊಚ್ಕೊಳ್ಳೋದು ಜಾಸ್ತಿ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯ. ಈಗ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಸ್ಟೋರೇಜ್ ಲೀಕ್ ಆದಂತಹ ಕಿರಾನಾ ಹಿಲ್ಸ್ ವಿಷಯಕ್ಕೆ ಬಂದರೆ, ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದಾಗ ಭಾರತದ ವಾಯು ಕಾರ್ಯಾಚರಣೆಗಳ ಮಹಾನಿರ್ದೇಶಕ ಏರ್ ಮಾರ್ಷಲ್ AK ಭಾರತಿ ಅವರು ಒಂದು ಮಾತು ಹೇಳ್ತಾರೆ. ಕಿರಾನಾ ಬೆಟ್ಟಗಳಲ್ಲಿ ಪಾಕಿಸ್ತಾನ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದೆ ಅಂತ ಪಾಕಿಸ್ತಾನ ಹೇಳಿದ್ದಕ್ಕೆ ಧನ್ಯವಾದಗಳು ಅಂತ. Thank you for telling us that Kirana Hill houses some nuclear installation. We did not know about it. Okay. And we've not hit Kirana Hills, whatever is there. Okay. I did not brief in my briefing yesterday. Thank you. ಅಲ್ಲಿ ಏನೇ ಇರಲಿ, ನಾವು ಕಿರಾನಾ ಬೆಟ್ಟಗಳ ಮೇಲೆ ದಾಳಿ ಮಾಡಿಲ್ಲ ಅಂತ ವ್ಯಂಗ್ಯವಾಗಿ ಅವ್ರು ಹೇಳ್ತಾರೆ. ಅಂದರೆ ಕಿರಾನಾ ಬೆಟ್ಟದಲ್ಲಿ ಪರಮಾಣು ಇಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದನ್ನು ಈಗ ಪಾಕಿಸ್ತಾನವೇ ಹೇಳ್ಕೊಂಡಿದೆ. ಅದಕ್ಕೆ ಧನ್ಯವಾದ ಅಂತ ಭಾರತೀಯ ಸೇನೆ ಹೇಳುತ್ತೆ. ಇನ್ನು ನಾವು ಅದರ ಮೇಲೆ ದಾಳಿಯನ್ನು ಮಾಡಿಲ್ಲ ಅನ್ನೋದು ಈ ಮಾತಿನ ಅರ್ಥ. ಜೊತೆಗೆ ದಿ ಬ್ಲಿಡ್ಜ್ ಅನ್ನೋ ಅಂತಾರಾಷ್ಟ್ರೀಯ ಮಟ್ಟದ ಪತ್ರಿಕೆ ಇದೆ. ಈ ಪತ್ರಿಕೆಯಲ್ಲಿ ಕಿರಾನಾ ಹಿಲ್ಸ್ನಲ್ಲಿ ಭಾರತ ಯಾವುದೇ ರೀತಿಯ ಅಟ್ಯಾಕ್ ಮಾಡಿಲ್ಲ ಅನ್ನೋದನ್ನ ವರದಿ ಮಾಡಲಾಗಿದೆ. ಭಾರತ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಮತ್ತೇನಾಯ್ತು? ಇದು ಇನ್ನೂ ಮಜವಾದ ವಿಷಯ. ಪಾಕಿಸ್ತಾನ ಭಾರತದ ಕಡೆ ಒಂದು ಮಿಸೈಲ್ ಅನ್ನು ಹಾರಿಸೋದಕ್ಕೆ ಪ್ರಯತ್ನ ಮಾಡ್ತಂತೆ. ಆ ಸಮಯದಲ್ಲಿ ಹೆಚ್ಚು ಕಮ್ಮಿಯಾಗಿ ಆ ಮಿಸೈಲ್ ಈ ಕಿರಾನಾ ಹಿಲ್ಸ್ ಕಡೆಗೆ ಬಿದ್ದಿದೆ. ಆಗ ಈ ನ್ಯೂಕ್ಲಿಯರ್ ಸೋರಿಕೆಯಾಗಿದೆ ಅನ್ನೋದು ದಿ ಬ್ಲಿಡ್ಜ್ ರಿಪೋರ್ಟ್ ಮಾಡಿರುವಂತಹ ವರದಿ. ಅಂದರೆ ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ಏರ್ ಬೇಸ್ ಮೇಲೆ ತಾನೇ ದಾಳಿ ಮಾಡ್ಕೊಂಡಿದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ಅಂಥ ಮುಟ್ಟಾಳ ದೇಶ ಅದು. ಜೊತೆಗೆ ಪಾಕಿಸ್ತಾನ ಈ ವಿಷಯವನ್ನು ಮುಚ್ಚಿಡೋ ಕೆಲಸ ಮಾಡ್ತಿದೆ. ಪಾಕಿಸ್ತಾನದ ಕೆಲ ನಡೆಗಳನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಉದಾಹರಣೆಗೆ ಪಾಕಿಸ್ತಾನ ನ್ಯೂಕ್ಲಿಯರ್ ಸೋರಿಕೆಯಾದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೆಡಿಕಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಗಿದೆ. ಸರ್ಗೋದಾ ಹಾಗೂ ಕಿರಾನಾ ಹಿಲ್ಸ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಖಾಲಿ ಮಾಡಲಾಗ್ತಿದೆ. ಅಲ್ಲಿನ ಸ್ಥಳೀಯರು ಯಾವ ರೀತಿಯಲ್ಲಿ ಅಲ್ಲಿನ ಹಳ್ಳಿಗಳನ್ನು ಖಾಲಿ ಮಾಡಿಸಿದ್ದಾರೆ ಅನ್ನೋ ವಿಡಿಯೋ ಕೂಡ ಮಾಡಿದ್ದಾರೆ.
ದಿ ಬ್ಲಿಡ್ನ ವರದಿ ಪ್ರಕಾರ ನಿಗೂಢ ಹಾಗೂ ಇದ್ದಕ್ಕಿದ್ದಂತೆ ಕೆಲವು ವಿಚಿತ್ರ ಆಕ್ಟಿವಿಟಿಗಳು ಪಾಕಿಸ್ತಾನದ ಏರ್ ಸ್ಪೇಸ್ನಲ್ಲಿ ಕಂಡು ಬಂದಿದೆ ಅಂತ ಹೇಳುತ್ತೆ. ವಿಚಿತ್ರ ಆಕ್ಟಿವಿಟಿ ಅಂದರೆ ಅಮೇರಿಕನ್ ಬೀಚ್ ಕ್ರಾಫ್ಟ್ ಪಾಕಿಸ್ತಾನದ ಏರ್ಬೇಸ್ನಲ್ಲಿ ಕಾಣುತ್ತೆ. ಈ ವಿಮಾನ ಸಂಖ್ಯೆ B350 AMS. ಇದು ಏನು ಮಾಡುತ್ತೆ ಅಂತ ಹೇಳೋದಾದ್ರೆ, ಇದು ರೇಡಿಯೋಲಾಜಿಕಲಿ ಮ್ಯಾಪಿಂಗ್ನ ಎಕ್ಸ್ಪರ್ಟ್ ಆಗಿದೆ. ಅಂದರೆ ಈ ಪ್ಲೇನ್ ಪರಮಾಣು ಶಕ್ತಿಯನ್ನು ಪತ್ತೆ ಮಾಡುತ್ತೆ. ಹಾಗೂ ಈ ಪ್ಲೇನ್ ಈಗ ಪಾಕಿಸ್ತಾನ ಏರ್ಬೇಸ್ನಲ್ಲಿ ಕಂಡು ಬಂದಿದೆ. ಈ ಪ್ಲೇನ್ ಸಾಮಾನ್ಯವಾಗಿ ಸುಮ್ಮನೆ ಹೊರಗಡೆ ಬರೋದಿಲ್ಲ. ಅಲ್ಲದೆ ಈಜಿಪ್ಟ್ನ ಒಂದು ವಿಮಾನ ಪಾಕಿಸ್ತಾನಕ್ಕೆ ಬೋರಾನ್ ತುಂಬಿಕೊಂಡು ಬರುತ್ತೆ. ಈ ಪ್ಲೇನ್ನ ಸಂಖ್ಯೆ EGY 1916 ಆಗಿದೆ. ಈ ಬೋರಾನ್ ಕೆಮಿಕಲನ್ನು ಯಾಕೆ ಬಳಸ್ತಾರೆ ಅಂದರೆ, ಈ ಕೆಮಿಕಲ್ ಏನಿದೆ ಇದು ಪರಮಾಣು ರೇಡಿಯೇಷನನ್ನು ಕಂಟ್ರೋಲ್ಗೆ ತರೋದಕ್ಕೆ ಬಳಸಲಾಗುತ್ತೆ. ಅಂದರೆ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಲೀಕೇಜ್ ಆಗಿರೋದು ಸತ್ಯ ಅನ್ನಂಗಾಯ್ತು. ಈಗ ಈ ಪ್ಲೇನ್ ಪಾಕಿಸ್ತಾನದ ಅಜ್ಞಾತ ಜಾಗದಲ್ಲಿ ಇಳಿದಿದೆ. ಈ ವಿಮಾನ ಈಜಿಪ್ಟ್ನಿಂದನೇ ಯಾಕೆ ಬಂದಿದೆ ಅಂದರೆ, ಈಜಿಪ್ಟ್ನ ನೈಲ್ ನದಿಯಲ್ಲಿ ಈ ಬೋರಾನ್ ಹೇರಳವಾಗಿ ದೊರೆಯುತ್ತೆ. ಆದ್ದರಿಂದ ಈ ಪ್ಲೇನ್ ಈಜಿಪ್ಟ್ನಿಂದ ಚೈನಾಗೆ ಬಂದು ಅಲ್ಲಿಂದ ಪಾಕಿಸ್ತಾನಕ್ಕೆ ತಲುಪಿದೆ. ಈ ರೀತಿ ಫ್ಲೈಟ್ ಮೂಮೆಂಟ್ ನಡೆದಿದ್ದು ಇತಿಹಾಸದಲ್ಲಿ ತುಂಬ ಕಡಿಮೆ. ಉದಾಹರಣೆಗೆ ರಷ್ಯಾದ ಚರ್ನೋಬಿಲ್ ಅಪಘಾತ ನಡೆದಿತ್ತು. ಆ ಟೈಮಲ್ಲಿ ಈ ರೀತಿಯ ಫ್ಲೈಟ್ ಮೂಮೆಂಟ್ ಟ್ರ್ಯಾಕ್ ಮಾಡಲಾಗಿತ್ತು. ಈ ಘಟನೆ USSR ಸಮಯದಲ್ಲಾಗಿತ್ತು. ಇದಲ್ಲದೆ ದಿ ಡಿಪ್ಲೊಮೆಟ್ ಎಂಬ ಪತ್ರಿಕೆ ಹೇಳುತ್ತೆ, ಪಾಕಿಸ್ತಾನ ಈ ವಿಷಯವನ್ನು ಸಂಪೂರ್ಣವಾಗಿ ಮುಚ್ಚಿಡೋ ಪ್ರಯತ್ನ ಮಾಡ್ತಿದೆ ಅಂತ. ಇದನ್ನ ಅಮೇರಿಕ ಹಾಗೂ ಚೈನಾವೇ ಮಾಡಿಸ್ತಿದೆ ಅಂತಲೂ ಹೇಳಲಾಗುತ್ತೆ. ಪಾಕಿಸ್ತಾನ ಪರಮಾಣು ಸಹಿತ ಮಿಸೈಲ್ಗಳನ್ನು ತಯಾರು ಮಾಡ್ತಿತ್ತು. ಆ ಸಮಯದಲ್ಲಿ ಏನೋ ಹೆಚ್ಚು ಕಮ್ಮಿಯಾಗಿ ಅಲ್ಲೇ ಸ್ಫೋಟವಾಗಿದೆ. ಇದರಿಂದ ನ್ಯೂಕ್ಲಿಯರ್ನ ಸೋರಿಕೆಯಾಗಿದೆ. ಈ ಅಪಘಾತವಾಗಿ ನ್ಯೂಕ್ಲಿಯರ್ ಸೋರಿಕೆ ಆರಂಭವಾದ ಮೇಲೆ ಇದನ್ನು ನಮ್ಮಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಪಾಕಿಸ್ತಾನ ಅಮೇರಿಕ ಬಳಿ ಕೇಳ್ಕೊಳ್ಳುತ್ತೆ. ಇದರ ನಡುವೆ ಭಾರತ ನಿರಂತರವಾಗಿ ದಾಳಿ ಮಾಡ್ತಲೇ ಇದ್ದರೆ ಇಲ್ಲಿ ದೊಡ್ಡ ದುರಂತವೇ ಆಗಿಬಿಡುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ಅಮೇರಿಕ ಭಾರತದ ಬಳಿ ಬಂದು, ಪಾಕಿಸ್ತಾನದಲ್ಲಿ ಹೀಗೆಲ್ಲ ನಡೆದಿದೆ, ಇದೇ ರೀತಿ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಹರಡಿದ್ರೆ ಪಾಕಿಸ್ತಾನ ಮುಂದೆ ಭಾರತವೇ ಅವರ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿದೆ ಅಂತ ಹಬ್ಬಿಸಬಹುದು. ಇದರಿಂದ ಭಾರತದ ಹೆಸರು ಹಾಳಾಗುತ್ತೆ ಅನ್ನೋದನ್ನು ಹೇಳುತ್ತೆ. ಸೊ ಭಾರತ ಕೂಡ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ. ಭಾರತ ಕದನ ವಿರಾಮಕ್ಕಿಂತ ಮುಂಚೆ ಅಮೇರಿಕದ ಬಳಿ ಪಾಕಿಸ್ತಾನದಲ್ಲಿ ಈ ರೀತಿ ಅಪಘಾತ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯನ್ನು ಕೂಡ ಕೇಳಿತ್ತು. ನಂತರ ಅಮೇರಿಕ ರೇಡಿಯೋಗ್ರಾಫಿಕ್ ಸಾಕ್ಷಿಗಳನ್ನು ಭಾರತಕ್ಕೆ ತೋರಿಸಿ ಒಪ್ಪಿಸುತ್ತೆ. ಅದಾದ ನಂತರವೇ ಈ ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಭಾರತದ ವಾಯುಸೇನೆ ತಮ್ಮ ಮಿಸೈಲ್ನಿಂದ ಪಾಕಿಸ್ತಾನದ ನೂರ್ಖಾನ್ ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿತ್ತು. ನಂತರ ಈ ಪರಮಾಣು ಅಪಘಾತವಾಗಿದ್ದು ಕಿರಾನ ಹಿಲ್ಸ್ನಲ್ಲಿ. ಈ ಎರಡೂ ಸ್ಥಳಗಳ ನಡುವೆ ತುಂಬ ಅಂತರ ಇದೆ. ಸೊ ಭಾರತದ ವಾಯುಸೇನೆ ನಾವು ಇದು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಈಗ ಕ್ರಮೇಣವಾಗಿ ಎಲ್ಲ ವಿಷಯ ಹೊರಬರ್ತಾ ಇದೆ. ಪಾಕಿಸ್ತಾನ ಭಾರತದ ವಿರುದ್ಧ ಪರಮಾಣು ಅಟ್ಯಾಕ್ ಮಾಡೋದಕ್ಕೆ ಮಿಸೈಲ್ಗಳನ್ನು ತಯಾರು ಮಾಡ್ಕೊಳ್ತಿತ್ತು. ಆದರೆ ಆ ಮಿಸೈಲ್ ಅಲ್ಲೇ ಬ್ಲಾಸ್ಟ್ ಆಯಿತು. ಇದರ ನಡುವೆ ಪಾಕಿಸ್ತಾನ ನಾವು ಭಾರತದ ಹಲವಾರು ಏರ್ಬೇಸ್ಗಳನ್ನು ನಾಶ ಮಾಡಿದ್ದೇವೆ ಅಂತ ಬಡಾಯಿ ಕೂಡ ಕುಚ್ಕೊಳ್ತು. ಆದರೆ ಈಗ ಪಾಕಿಸ್ತಾನದ ಪರಮ ಮಿತ್ರನಾದ ಚೈನಾ ಸ್ಯಾಟಲೈಟ್ ಚಿತ್ರಣವನ್ನು ಜಾರಿ ಮಾಡಿದೆ. ಅದರಲ್ಲಿ ಏರ್ಬೇಸ್ಗಳ ನಾಶ ಆಗಿರೋದು ನಿಜ, ಅದರದು ಭಾರತದಲ್ಲ ಪಾಕಿಸ್ತಾನದಲ್ಲ ಅನ್ನೋದು ಸ್ಪಷ್ಟಪಡಿಸಿದೆ. ಇದಲ್ಲದೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಗೆ ಸರ್ಗೋದಾ ಪ್ರದೇಶಕ್ಕೆ ಆಕ್ಸೆಸ್ ನೀಡಿದೆ. ಅಂದರೆ ಈ ಸಂಸ್ಥೆಯ ಟೀಮ್ ಬಂದು ಈ ಪ್ರದೇಶದಲ್ಲಿ ತನಿಖೆಯನ್ನು ನಡೆಸಬಹುದು. ಇದರ ಅರ್ಥ ಪಾಕಿಸ್ತಾನದಲ್ಲಿ ಏನೋ ದೊಡ್ಡದಾಗಿ ನಡೆದಿದೆ. ಒಟ್ಟಾರೆ ಪಾಕಿಸ್ತಾನ ಕಿರಾನ ಹಿಲ್ಸ್ನಲ್ಲಿ ಪರಮಾಣು ಸೋರಿಕೆ ಬಗ್ಗೆ ಹಲವಾರು ವಿಷಯಗಳನ್ನು ಮುಚ್ಚಿಟ್ಟಿದೆ. ಆದರೆ ಕ್ರಮೇಣವಾಗಿ ಕೆಲವು ವಿಷಯಗಳು ಹೊರಬರ್ತಾ ಇದೆ. ಮುಂಬರೋ ಸಮಯದಲ್ಲಿ ಇನ್ನೂ ಏನೇನು ಹೊರಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.